ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್.ಆರ್. ಅಂಜನಪ್ಪ, ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಭಾಗ 1ರಲ್ಲಿ ದಲಿತ ಬಂಡಾಯ ಸಾಹಿತ್ಯವನ್ನು ಕುರಿತಂತೆ ಅದರ ಸ್ವರೂಪ, ಹುಟ್ಟು, ಬೆಳವಣಿಗೆ ಮತ್ತು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ತಾತ್ವಿಕ ಭಿನ್ನತೆ ಹಾಗೂ ದಲಿತ ಬಂಡಾಯ ಸಾಹಿತ್ಯದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈ ದಲಿತ ಬಂಡಾಯ ಸಾಹಿತ್ಯ ಭಾಗ 1ರಲ್ಲಿ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಈ ದಲಿತ ಬಂಡಾಯ ಸಾಹಿತ್ಯ ಭಾಗ 2ರಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳು ಹಾಗೂ ಈ ದಲಿತ ಬಂಡಾಯ ಸಾಹಿತ್ಯದ ವೈಶಿಷ್ಟ್ಯತೆಗಳನ್ನು ಕುರಿತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಬೆಳಗ್ಗೆ ಈಗಾಗಲೇ ಗಮನಿಸಿರುವ ಹಾಗೆ ಈ ದಲಿತ ಬಂಡಾಯ ಸಾಹಿತ್ಯ ಭಾಗ 1ರಲ್ಲಿ ದಲಿತ ಮತ್ತು ಬಂಡಾಯ ಎನ್ನುವಂತಹ ಸಾಹಿತ್ಯ ಚಳವಳಿಗಳು ಪರಸ್ಪರ ಭಿನ್ನಧಾರೆಗಳಾಗಿದ್ದರೂ ಕೂಡ ಅವುಗಳಲ್ಲಿ ಇರುವಂತಹ ಕಾವ್ಯಲಕ್ಷಣ ಮತ್ತು ಹೋರಾಟದ ಅರ್ಥವಂತಿಕೆಯ ಆಶಯಗಳ ಹಿನ್ನೆಲೆಯಲ್ಲಿ ಆ ದಲಿತ ಮತ್ತು ಬಂಡಾಯ ಅನ್ನುವಂಥ ಎರಡು ಈ ಭಿನ್ನಧಾರೆಗಳನ್ನು ಪರಸ್ಪರ ಒಟ್ಟಿಗೆ ಪರಿಭಾವಿಸ್ತಾರೆ ಅನ್ನುವಂಥ ಅಂಶವನ್ನು ನಾವೀಗಾಗಲೇ ಗಮನಿಸಿದ್ದೀವಿ. ಹಾಗೆಯೇ ದಲಿತ ಅಂದರೆ ಯಾರು, ದಲಿತ ಸಾಹಿತ್ಯ ಅಂದರೆ ಯಾವುದು, ಬಂಡಾಯ ಅಂದರೆ ಏನು, ಬಂಡಾಯ ಸಾಹಿತ್ಯ ಅಂದರೆ ಏನು ಅನ್ನುವಂಥದ್ದನ್ನು ಈಗಾಗಲೇ ಗಮನಿಸಿದ್ದೀವಿ. ಅಂದರೆ ದಲಿತ ಬರೆದದ್ದು ದಲಿತ ಸಾಹಿತ್ಯ ಮತ್ತು ದಲಿತೇತರರು ಬರೆದದ್ದು ಬಂಡಾಯ ಸಾಹಿತ್ಯ ಅನ್ನುವಂಥ ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈಗ ಈ ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳು ಏನು ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಈ ದಲಿತ ಬಂಡಾಯ ಸಾಹಿತ್ಯ ಅನೇಕ ರೀತಿಯ ಪ್ರೇರಣೆಗಳಿಗೆ ಮತ್ತು ಪ್ರಭಾವಗಳಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ದಲಿತ ಬಂಡಾಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಹಲವು ವಿಚಾರಧಾರೆಗಳ, ವ್ಯಕ್ತಿಯಾಧಾರಿತ ಸಿದ್ಧಾಂತಗಳ ಮತ್ತು ಸಾಹಿತ್ಯ ಚಳುವಳಿಗಳ ಪ್ರೇರಣೆ ಮತ್ತು ಪ್ರಭಾವಗಳನ್ನು ನಾವು ಗುರುತಿಸಬಹುದಾಗಿದೆ ಅನ್ನುವಂಥದ್ದು. ಈ ಎರಡೂ ಚಳುವಳಿಗಳ ಹಿನ್ನೆಲೆಯಲ್ಲಿ ಹಲವು ವಿಚಾರಧಾರೆಗಳ ಪ್ರೇರಣೆ ಮತ್ತು ಪ್ರಭಾವಗಳನ್ನು ನಾವು ಗುರುತಿಸಬಹುದು. ಅವು ವೈಚಾರಿಕವಾದಂತಹ, ಸೈದ್ಧಾಂತಿಕವಾದಂತಹ ವಿಚಾರಧಾರೆಗಳ ಪ್ರಭಾವ, ವ್ಯಕ್ತಿಯಾಧಾರಿತ ಸಿದ್ಧಾಂತಗಳ ಚಳುವಳಿಗಳ ಪ್ರಭಾವ ಹಾಗೂ ಸಾಹಿತ್ಯ ಚಳುವಳಿಗಳ ಪ್ರಭಾವವನ್ನು ಈ ಎರಡೂ ಸಾಹಿತ್ಯ ಚಳುವಳಿಗಳ ಹಿನ್ನೆಲೆಯಲ್ಲಿ ನಾವು ಗುರುತಿಸಬಹುದಾಗಿದೆ ಅನ್ನುವಂಥದ್ದು. ಈಗ ಆ ರೀತಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಪ್ರಭಾವವನ್ನು ಬೀರಿದಂಥ ವಿಚಾರಧಾರೆಗಳನ್ನು ನಾವು ಗಮನಿಸೋದಾದರೆ, ಈ ದಲಿತ ಬಂಡಾಯ ಸಾಹಿತ್ಯದ ಸಾಹಿತ್ಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಪ್ರಭಾವವನ್ನು ಬೀರಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂದರೆ ಅದು ಎಡಪಂಥೀಯ ಸಿದ್ಧಾಂತಗಳು ಮತ್ತು ಪ್ರಗತಿಶೀಲರ ಮೇಲೆ ಪ್ರಭಾವವನ್ನು ಬೀರಿದಂತಹ ಮಾರ್ಕ್ಸ್ವಾದ ಈ ಒಂದು ಅಪಾರವಾದ ಪ್ರಭಾವವನ್ನು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅನ್ನುವಂಥದ್ದು. ಇಲ್ಲಿ ಈ ಎಡಪಂಥೀಯ ಸಿದ್ಧಾಂತಗಳು ಮತ್ತು ಮಾರ್ಕ್ಸ್ವಾದದ ಪ್ರಭಾವ ಈ ದಲಿತ ಬಂಡಾಯ ಚಳುವಳಿಗಳ ಮೇಲೆ ಆಗಿರುವಂಥದ್ದನ್ನು ನಾವು ಗಮನಿಸೋದಾದರೆ, ಯುರೋಪಿನಲ್ಲಿ 19 ಮತ್ತು 20ನೇ ಶತಮಾನದಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿಗಳ ಪರಿಣಾಮವಾದಂತಹ ಆಲೋಚನಾ ಕ್ರಮಗಳಿಂದ ಕೈಗಾರಿಕಾ ಕ್ರಾಂತಿಯಿಂದ ರೂಪುಗೊಂಡಂತಹ ಶ್ರಮಿಕ ಮತ್ತು ಈ ಬಂಡವಾಳಶಾಹಿ ವರ್ಗಗಳಲ್ಲಿ ಉಂಟಾದಂತಹ ಆರ್ಥಿಕ ಅಸಮಾನತೆ ಹಾಗೂ ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ವರ್ಗರಹಿತ ಸಮಾಜದ ಕನಸುಗಳು ಮತ್ತು ಸಾಹಿತಿಗಳಲ್ಲಿ ಮೂಡಿದಂತಹ
ಜನಪರ ಆಲೋಚನೆಗಳು ಈ ಸಾಹಿತ್ಯದ ಸ್ವರೂಪವನ್ನು, ಲಕ್ಷಣಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾಯಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಒಂದು ಕೈಗಾರಿಕಾ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿಗಳ ಪ್ರಭಾವದಿಂದಾಗಿ ಲೇಖಕನಾದವನು ಇಂದಿನ ರೊಮ್ಯಾಂಟಿಕ್ ಚಳವಳಿಯ ಲೇಖಕರಂತೆ ಕೇವಲ ಸೌಂದರ್ಯನಿಷ್ಠರಾಗಿ ಬದುಕನ್ನು ಗ್ರಹಿಸದೆ, ಬದುಕನ್ನು ಅದರ ಯಥಾಸ್ಥಿತಿಯಲ್ಲಿ ಗ್ರಹಿಸಿ ರೂಪಿಸುವುದೇ ನಿಜವಾದಂತಹ ಸಾಹಿತ್ಯ ಅನ್ನುವಂಥ ಒಂದು ನಿಲುವು ಈ ಒಂದು ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯಲ್ಲಿ ಲೇಖಕರಲ್ಲಿ, ಸಾಹಿತಿಗಳಲ್ಲಿ ಗಟ್ಟಿಗೊಳ್ತಾ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಕೈಗಾರಿಕಾ ಕ್ರಾಂತಿ, ಯುರೋಪಿನಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿಗಳ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಹ ವಾಸ್ತವವಾದ ಅನ್ನುವಂಥ ಒಂದು ಚಳವಳಿ, ಈ ವಾಸ್ತವವಾದಿಗಳ ನಿಲುವು ಮುಖ್ಯವಾಗಿ ಏನಾಗಿತ್ತಪ್ಪ ಅಂದರೆ, ಸಾಹಿತ್ಯ ಜನಪರವಾಗಬೇಕು, ಜನರ ಬದುಕಿನ ನಿಜವಾದ ವಾಸ್ತವಗಳನ್ನು ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಗ್ರಹಿಸಿ ಅದನ್ನು ರೂಪಿಸುವಂತಹ ಒಂದು ಸಾಮ್ಯವಾದದ ನೆಲೆಯಲ್ಲಿ ಸಾಮಾನ್ಯನ ಘನತೆಯನ್ನು, ಅವನ ಆಶೋತ್ತರಗಳನ್ನು ಅಭಿವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಆ ಒಂದು ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯಲ್ಲಿ ರೂಪುಗೊಂಡಂತಹ ಒಂದು ಅಂಶವಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ ಈ ಎಡಪಂಥೀಯ ಸಿದ್ಧಾಂತಗಳು ಮತ್ತು ಮಾರ್ಕ್ಸ್ನ ಪ್ರಭಾವ ಏನು ಆ ಪ್ರಗತಿಶೀಲ ಸಾಹಿತಿಗಳ ಮೇಲೆ ಆಗಿತ್ತಲ್ಲ, ಆ ಒಂದು ಪ್ರಭಾವ ದಲಿತ ಬಂಡಾಯ ಚಳುವಳಿಗಳ ಮೇಲೂ ಕೂಡ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಏನಾಯಿತು ಅಂದರೆ, ಸಾಹಿತ್ಯ ಅನ್ನುವಂಥದ್ದು ಅದು ಅರಮನೆಯ ಆಸ್ಥಾನದ ಸೊತ್ತಲ್ಲ, ಅದು ಜನಪರವಾಗಬೇಕು ಅನ್ನುವಂಥ ಒಂದು ಅಂಶ ಸ್ಪಷ್ಟವಾಗಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಎನ್ನುವಂಥದ್ದು. ಹೀಗೆ ಈ ಹಿನ್ನೆಲೆಯಲ್ಲಿ ಶ್ರಮಿಕ ಮತ್ತು ಬಂಡವಾಳಶಾಹಿ ವರ್ಗಗಳಲ್ಲಿ ಇರುವಂಥ ಒಂದು ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನುವಂಥ ಅಂಶ ಸ್ಪಷ್ಟವಾಗುತ್ತೆ. ಜೊತೆಗೆ ಸಾಹಿತ್ಯ ಅನ್ನುವಂಥದ್ದು ಅದು ವಿಲಾಸದ ಸಾಧನವಾಗಬಾರದು. ಸಾಹಿತ್ಯ ದುರ್ಬಲರ, ದಲಿತರ, ಬಡವರ ರಕ್ಷಾಕವಚವಾಗಬೇಕು ಅನ್ನುವಂಥ ಅಂಶ. ಹಾಗೆಯೇ ಕ್ರಾಂತಿಯಾದ ನಂತರವೇ ಶಾಂತಿ ಸಾಧ್ಯ ಅನ್ನುವಂಥ ಅಂಶ. ಸಾಹಿತ್ಯ ವಾಸ್ತವಿಕತೆಗೆ ಅದು ಮಸುಕನ್ನು ಹಾಕಿಕೊಳ್ಳಬಾರದು. ಸಾಮಾಜಿಕ ಕ್ರಾಂತಿಯ ಅಂದರೆ ಸಾಹಿತ್ಯ ಅನ್ನುವಂಥದ್ದು ಸಾಮಾಜಿಕ ಕ್ರಾಂತಿಯ ವಜ್ರಾಯುಧವಾಗಬೇಕು ಅನ್ನುವಂತಹ ಅಂಶಗಳು ಈ ದಲಿತ ಬಂಡಾಯ ಚಳವಳಿಗಳ ಹಿನ್ನೆಲೆಯಲ್ಲಿ ಪ್ರಭಾವ ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಎನ್ನುವಂಥದ್ದು. ಹಾಗೆಯೇ ಈ ದಲಿತ ಬಂಡಾಯ ಚಳವಳಿಗಳ ಹಿನ್ನೆಲೆಯಲ್ಲಿ ಪ್ರಭಾವ ಬೀರಿದಂತಹ ಮತ್ತೊಂದು ಅಂಶ ಯಾವುದಪ್ಪ ಅಂತಂದರೆ, ಅದು ವ್ಯಕ್ತಿಯಾಧಾರಿತ ಸಿದ್ಧಾಂತಗಳ ಪ್ರಭಾವ. ದೇಶೀಯವಾದಂತಹ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಲೋಹಿಯಾ, JP, ಪೆರಿಯಾರ್ ರಾಮಸ್ವಾಮಿ ನಾಯಕ, ಬಸವಲಿಂಗಪ್ಪ ಮುಂತಾದಂತಹ ಈ ವ್ಯಕ್ತಿಯಾಧಾರಿತ ಸಿದ್ಧಾಂತ ಮತ್ತು ಚಳವಳಿಗಳು ಈ ಸಾಹಿತ್ಯ ಪರಂಪರೆಯ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಎನ್ನುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಬುದ್ಧನಿಂದ ಹಿಡ್ಕೊಂಡು ಬಸವಲಿಂಗಪ್ಪನವರೆಗೆ, ಬಸವ, ಗಾಂಧಿ, ಬಹಳ ಮುಖ್ಯವಾಗಿ ಅಂಬೇಡ್ಕರ್, ಲೋಹಿಯಾ, ಜಯಪ್ರಕಾಶ್ ನಾರಾಯಣರಾವ್, ಪೆರಿಯಾರ್ ರಾಮಸ್ವಾಮಿ ನಾಯಕ, ಹೀಗೆ ಈ ಅನೇಕ ವ್ಯಕ್ತಿಗಳ ಒಂದು ಸೈದ್ಧಾಂತಿಕವಾದಂಥ ಪ್ರಭಾವಗಳು, ಚಳವಳಿ ಆಧಾರಿತ ಪ್ರಭಾವಗಳು ಈ ಸಾಹಿತ್ಯ ಪರಂಪರೆಯ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಎಲ್ಲ ವ್ಯಕ್ತಿಗಳು ದಲಿತರಲ್ಲಿ ಮೂಡಿಸಿದಂತಹ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಇವತ್ತಿಗೂ ಕೂಡ ಅಚ್ಚಳಿಯದ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ದಲಿತರು ಹೇಗೆ ಘನತೆಯಿಂದ ಮತ್ತು ಧೀಮಂತಿಕೆಯಿಂದ ತಲೆ ಎತ್ತಿ ಬಾಳಬೇಕು ಅನ್ನುವಂಥದ್ದನ್ನು ಈ ಎಲ್ಲ ವ್ಯಕ್ತಿಗಳು ತಮ್ಮ ನಡೆನುಡಿಯಿಂದ ಕಲಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು.
ಬಹಳ ಮುಖ್ಯವಾಗಿ ಗಾಂಧೀಜಿಯವರ ದಲಿತೋದ್ಧಾರದ ನಿಲುವುಗಳು ಮತ್ತು ಮುಖ್ಯವಾಗಿ ದಲಿತರಲ್ಲಿ ಆತ್ಮಗೌರವವನ್ನು ಮತ್ತು ಹೋರಾಟದ ಕಿಚ್ಚನ್ನು ಪ್ರಚೋದಿಸಿದಂತಹ ವ್ಯಕ್ತಿ ಅಂದರೆ ಅಂಬೇಡ್ಕರ್ ಅವರು. ಈ ಅಂಬೇಡ್ಕರ್ ಅವರ ವಿಚಾರಗಳು ಈ ಒಂದು ಚಳುವಳಿಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸಿರ್ತಕ್ಕಂಥದ್ದನ್ನು, ಪ್ರೇರೇಪಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಯಾಕೆಂದರೆ ಸ್ವತಃ ದಲಿತರಾಗಿ ಹುಟ್ಟಿದಂಥ ಅಂಬೇಡ್ಕರ್ ಅವರು ಈ ವ್ಯವಸ್ಥೆಯ ಕಹಿ ಏನು ಅನ್ನುವಂಥದ್ದನ್ನು ಅವರು ಬಲ್ಲಂತವರಾಗಿದ್ದರು. ಹಾಗಾಗಿ ಅಂಬೇಡ್ಕರ್ ಅವರು ಈ ಒಂದು ಹೋರಾಟವನ್ನು ಸ್ವತಃ ತಾವು ಆ ಕಹಿಯನ್ನು, ನೋವನ್ನು ಅನುಭವಿಸಿದಂಥ ಅಂಬೇಡ್ಕರ್ ಅವರು ಈ ಹೋರಾಟವನ್ನು ಒಂದು ಅಜೀವ ಹೋರಾಟವನ್ನಾಗಿ ಮಾಡಿಕೊಂಡರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಅಂಬೇಡ್ಕರ್ ಅವರು ದಲಿತ ಹೋರಾಟಗಾರರಿಗೆ ಒಂದು ಬಹುದೊಡ್ಡ ಸ್ಫೂರ್ತಿಯಾಗಿದ್ದರು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ದಲಿತ ಸಮುದಾಯದಲ್ಲಿ ಉಂಟಾದ ಎಚ್ಚರ ಅಂಬೇಡ್ಕರ್ ಅವರು ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರಣೀಕರ್ತರಾಗಿದ್ದರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಅಂಬೇಡ್ಕರ್ ಅವರ ಮೂಲಕ ದಲಿತ ಸಮುದಾಯದಲ್ಲಿ ಉಂಟಾದ ಎಚ್ಚರದ ಪರಿಣಾಮವಾಗಿ ಇವತ್ತು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಅನ್ನುವಂಥದ್ದು ತುಂಬ ಸಕ್ರಿಯವಾಗಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಅನ್ನುವಂಥದ್ದು. ಹಾಗಾಗಿ ಈ ಸಮಿತಿಯಲ್ಲಿ ಅನೇಕ ಸಾಹಿತಿಗಳು, ಅನೇಕ ಸಂಘಟಕರು ತುಂಬ ಕ್ರಿಯಾಶೀಲವಾಗಿದ್ದು, ಸಕ್ರಿಯವಾಗಿದ್ದು, ಸಾಹಿತ್ಯದ ಮೂಲಕ ಜನರನ್ನು ಎಚ್ಚರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಸೊ ಹೀಗೆ ಈ ವ್ಯಕ್ತಿ ಆಧಾರಿತ ಪ್ರಭಾವಗಳು ಬಹಳ ಮುಖ್ಯವಾಗಿ ಬುದ್ಧನಿಂದ ಹಿಡ್ಕೊಂಡು ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ಲೋಹಿಯಾ, JP ಪೆರಿಯಾರ್ ರಾಮಸ್ವಾಮಿ ನಾಯಕ, ಬಸವಲಿಂಗಪ್ಪ, ಹೀಗೆ ಅನೇಕರ ಪ್ರಭಾವ, ವ್ಯಕ್ತಿ ಆಧಾರಿತ ಸಿದ್ಧಾಂತಗಳು ಮತ್ತು ಚಳುವಳಿಗಳು ಈ ಸಾಹಿತ್ಯ ಪರಂಪರೆಯ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಮೂರನೇದಾಗಿ ಈ ಒಂದು ದಲಿತ ಬಂಡಾಯ ಚಳುವಳಿಗಳ ಹಿಂದೆ ಪ್ರೇರೇಪಣೆಯಾಗಿರತಕ್ಕಂಥ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಈ ನಿರ್ಲಕ್ಷಿತ ಸಮುದಾಯಗಳಿಗೆ ಲಭ್ಯವಾದಂತಹ ಶಿಕ್ಷಣದ ಸವಲತ್ತುಗಳು ಮತ್ತು ಮೀಸಲಾತಿ ಕ್ರಮಗಳು ಕೂಡ ಈ ಒಂದು ಚಳುವಳಿಗಳನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ ಕಾರಣವಾಗಿದ್ದಾವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಈ ಒಂದು ಸಮಾನ ಅವಕಾಶಗಳ ಸಾಧ್ಯತೆಗಳ ಕಾರಣದಿಂದ ಶತಮಾನಗಳ ಕಾಲ ನಿರ್ಲಕ್ಷ್ಯಕ್ಕೆ, ತುಳಿತಕ್ಕೆ ಒಳಗಾದಂತಹ ಒಂದು ಸಾಮಾಜಿಕ ಸ್ತರವೊಂದು ತನ್ನ ಅನುಭವಗಳನ್ನು ತನ್ನದೇ ಆದ ಭಾಷೆಯಲ್ಲಿ ತೋಡಿಕೊಳ್ಳಲಿಕ್ಕೆ, ವ್ಯಕ್ತಪಡಿಸಿಕೊಳ್ಳಲಿಕ್ಕೆ ಇದು ಸಾಧ್ಯವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೇಲೆ ಹೇಳಿದಂತಹ ಈ ಒಂದು ವೈಚಾರಿಕ ಸಿದ್ಧಾಂತಗಳ ಜೊತೆಗೆ ವ್ಯಕ್ತಿ ಆಧಾರಿತ ಚಳುವಳಿಗಳ ಸಿದ್ಧಾಂತಗಳ ಜೊತೆಗೆ ಯಾವಾಗ ಈ ನಿರ್ಲಕ್ಷಿತ ಸಮುದಾಯಗಳಿಗೆ ಲಭ್ಯವಾದಂತಹ ಶಿಕ್ಷಣದ ಸವಲತ್ತುಗಳು ಮತ್ತು ಮೀಸಲಾತಿ ಕ್ರಮಗಳು ಇವು ಕೂಡ ಈ ಒಂದು ಚಳುವಳಿಗಳ ಹಿಂದೆ ಪ್ರೇರೇಪಣೆಯಾಗಿ ಇದ್ದಾವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಯಾವಾಗ ನಿರ್ಲಕ್ಷಿತ ಸಮುದಾಯಗಳಿಗೆ ಈ ಸಮಾನ ಅವಕಾಶಗಳು ಸಿಕ್ಕ ಕಾರಣದಿಂದ ಅನೇಕ ಶತಮಾನಗಳ ಕಾಲ ನಿರ್ಲಕ್ಷ್ಯಕ್ಕೆ, ತುಳಿತಕ್ಕೆ ಒಳಗಾದಂಥ ಒಂದು ಸಾಮಾಜಿಕ ಸಮುದಾಯ ತನ್ನ ಅನುಭವಗಳನ್ನು ತನ್ನದೇ ಆದಂತಹ ಭಾಷೆಯಲ್ಲಿ ತೋಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದು ಯಾವಾಗ ಅಂತಂದರೆ ಈ ರೀತಿಯ ಒಂದು ಮೀಸಲಾತಿ ಕ್ರಮಗಳು ಈ ಶೋಷಿತ ಸಮುದಾಯಗಳಿಗೆ ಲಭ್ಯವಾಗಿದ್ದರಿಂದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ನಾಲ್ಕನೇದಾಗಿ 1974ರಲ್ಲಿ ಕರ್ನಾಟಕದಲ್ಲಿ ರೂಪುಗೊಂಡಂತಹ ಬರಹಗಾರರ ಒಕ್ಕೂಟ, ಇದೂ ಕೂಡ ಈ ಒಂದು ದಲಿತ ಬಂಡಾಯ ಚಳುವಳಿಗಳ ಮೇಲೆ ಪ್ರೇರೇಪಣೆಯನ್ನು, ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಎನ್ನುವಂಥದ್ದು. ಹಾಗೆಯೇ ರೈತ ಚಳುವಳಿ ಮತ್ತು ಜಾತಿ ವಿನಾಶ ಸಮ್ಮೇಳನಗಳು ಇವು ಕೂಡ ಈ ಒಂದು ಬಂಡಾಯ ಚಳುವಳಿಗಳ ಸೈದ್ಧಾಂತಿಕ ನೆಲೆಯನ್ನು
ರೂಪಿಸುವಲ್ಲಿ ತಕ್ಕ ಮಟ್ಟಿನ ಪ್ರಭಾವವನ್ನು ಬೀರಿದಾವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಮನಗಾಣಬೇಕಾಗತ್ತೆ ಅನ್ನುವಂಥದ್ದು. ಸೊ ಈಗ ಈ ಒಂದು ಒಂದನೆಯದಾಗಿ ವಿಚಾರಧಾರೆಗಳ ಪ್ರಭಾವವನ್ನು ಗಮನಿಸಿದ್ದೀವಿ. ಎರಡನೆಯದಾಗಿ ಈ ಒಂದು ಯಾವುದು ವ್ಯಕ್ತಿ ಆಧಾರಿತವಾದಂತಹ ಸಿದ್ಧಾಂತಗಳು, ಚಳುವಳಿಗಳು ಈ ಒಂದು ಚಳುವಳಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರಿದಾವೆ ಅನ್ನುವಂಥದ್ದನ್ನು ಗಮನಿಸಿದ್ದೀವಿ. ಹಾಗೆಯೇ ಮೂರನೇದಾಗಿ ನಿರ್ಲಕ್ಷಿತ ಸಮುದಾಯಗಳಿಗೆ ಲಭ್ಯವಾದಂತಹ ಶಿಕ್ಷಣದ ಸವಲತ್ತುಗಳು ಮತ್ತು ಮೀಸಲಾತಿ ಕ್ರಮಗಳು ಕೂಡ ಈ ಒಂದು ಚಳುವಳಿಗಳನ್ನು ಹೇಗೆ ಪ್ರೇರೇಪಿಸಿದವೆ ಅನ್ನುವಂಥದ್ದು. ಹಾಗೆಯೇ ನಾಲ್ಕನೇದಾಗಿ ಈ ಒಂದು ಕರ್ನಾಟಕದಲ್ಲಿ ರೂಪುಗೊಂಡಂತಹ ಬರಹಗಾರರ ಒಕ್ಕೂಟ, ರೈತ ಚಳುವಳಿ ಹಾಗೂ ಜಾತಿ ವಿನಾಶ ಸಮ್ಮೇಳನಗಳು ಇವೆಲ್ಲವೂ ಕೂಡ ಈ ಬಂಡಾಯ ದಲಿತ ಮತ್ತು ಬಂಡಾಯ ಚಳುವಳಿಗಳ ಸೈದ್ಧಾಂತಿಕ ನೆಲೆಯನ್ನು ರೂಪಿಸುವುದರಲ್ಲಿ ತಕ್ಕ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅನ್ನುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳನ್ನು ರೂಪಿಸುವಲ್ಲಿ ಅಥವಾ ಇವುಗಳನ್ನು ಪ್ರಭಾವಿಸಿರ್ತಕ್ಕಂಥ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಅದು ದೇಶೀಯವಾದಂತಹ ಈ ಒಂದು ಭಾರತೀಯವಾದಂತಹ ಮತ್ತು ಜಾಗತಿಕವಾದಂತಹ ಸಾಹಿತ್ಯ ಚಳುವಳಿಗಳ ಪ್ರಭಾವ ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥ. ಸೊ ಇಲ್ಲಿವರೆಗೂ ಕೂಡ ನಾವು ವೈಚಾರಿಕ ಪ್ರಭಾವ, ವಿಚಾರಧಾರೆಗಳ ಪ್ರಭಾವ, ಹಾಗೆಯೇ ವ್ಯಕ್ತಿ ಆಧಾರಿತ ಸಿದ್ಧಾಂತಗಳ ಪ್ರಭಾವ, ಶೈಕ್ಷಣಿಕ ಸವಲತ್ತುಗಳು, ಮೀಸಲಾತಿ ಕ್ರಮಗಳು, ಹಾಗೆಯೇ ಕರ್ನಾಟಕದಲ್ಲಿ ರೂಪುಗೊಂಡಂತಹ ಬರಹಗಾರರ ಒಕ್ಕೂಟ, ರೈತ ಚಳವಳಿ, ಜಾತಿ ವಿನಾಶ ಸಮ್ಮೇಳನಗಳು ಇವೆಲ್ಲವೂ ಕೂಡ ದಲಿತ ಬಂಡಾಯ ಚಳವಳಿಯ ಸೈದ್ಧಾಂತಿಕ ನೆಲೆಯನ್ನು ಹೇಗೆ ರೂಪಿಸಿದವೆ, ಹೇಗೆ ಪ್ರಭಾವಿಸಿದವೆ ಅನ್ನುವಂಥದ್ದನ್ನು ಗಮನಿಸಿದವು. ಮತ್ತು ಈ ಚಳುವಳಿಗಳ ಮೇಲೆ, ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಬಹಳ ಪ್ರಮುಖವಾಗಿ ಪ್ರಭಾವವನ್ನು ಬೀರಿದಂತಹ ಒಂದು ಅಂಶ ಯಾವುದಪ್ಪ ಅಂದರೆ, ಸಾಹಿತ್ಯಿಕವಾಗಿ ಕನ್ನಡದ ಈ ದಲಿತ ಬಂಡಾಯ ಚಳುವಳಿಗಳಿಗೆ ಜಾಗತಿಕ ಹಾಗೂ ಭಾರತೀಯ ಪರಿಸರದ ಸಾಹಿತ್ಯ ಚಳುವಳಿಗಳು ಪ್ರೇರೇಪಣೆಯನ್ನು, ಪ್ರಭಾವವನ್ನು ಒದಗಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಜಾಗತಿಕವಾದಂತಹ ರೀತಿಯಲ್ಲಿ ಈ ಚಳುವಳಿಗಳ ಮೇಲೆ ಪ್ರಭಾವವನ್ನು ಬೀರಿದಂಥ ಒಂದು ಅಂಶ ಯಾವುದಪ್ಪ ಅಂದರೆ, ಅದು ಪಶ್ಚಿಮದ ಕಪ್ಪು ಕಾವ್ಯ. ಹಾಗೆಯೇ ದೇಶೀಯವಾದಂತಹ ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಚಳುವಳಿ ಮತ್ತು ಆಂಧ್ರದ ತೆಲುಗಿನ ದಿಗಂಬರ ಕಾವ್ಯದ ಧೋರಣೆಗಳು ಈ ಕನ್ನಡ ದಲಿತ ಬಂಡಾಯ ಕವಿಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಅನೇಕ ರೀತಿಯ ಪ್ರಭಾವಗಳನ್ನು ನಾವು ಗಮನಿಸ್ತೀವಿ. ಅವು ಯಾವಪ್ಪ ಅಂದರೆ, ಒಂದನೆಯದಾಗಿ ವಿಚಾರಧಾರೆಗಳ ಪ್ರಭಾವ, ಎರಡನೆಯದಾಗಿ ವ್ಯಕ್ತಿ ಆಧಾರಿತ ನಿಲುವುಗಳು, ವ್ಯಕ್ತಿ ಆಧಾರಿತ ಚಳುವಳಿಗಳು, ಸೈದ್ಧಾಂತಿಕ ನಿಲುವುಗಳು ಈ ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಮೂರನೇದಾಗಿ ಸಾಹಿತ್ಯ ಚಳವಳಿಗಳು. ಆ ಸಾಹಿತ್ಯ ಚಳವಳಿಗಳಲ್ಲಿ ಜಾಗತಿಕ ಮಟ್ಟದ ಒಂದು ಚಳುವಳಿಯಾಗಿರ್ತಕ್ಕಂಥ ಪಶ್ಚಿಮದ ಕಪ್ಪು ಕಾವ್ಯ, ಹಾಗೆಯೇ ದೇಶೀಯ ಮಟ್ಟದ ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಚಳುವಳಿ ಮತ್ತು ಆಂಧ್ರದ ತೆಲುಗಿನ ದಿಗಂಬರ ಕಾವ್ಯ, ಈ ಎಲ್ಲ ಚಳುವಳಿಗಳು ಕೂಡ ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಒಟ್ಟಾರೆಯಾಗಿ ಈ ದಲಿತ ಬಂಡಾಯ ಚಳುವಳಿಗಳು ಎಡಪಂಥೀಯ ನಿಲುವುಗಳನ್ನು ಒಳಗೊಂಡಂತಹ, ಪ್ರತಿಭಟನೆಯನ್ನೇ ತನ್ನ ಮನೋಧೋರಣೆಯಾಗಿ ಉಳ್ಳಂತಹ ಅಥವಾ ಕೇಂದ್ರ ಕಾಳಜಿಯನ್ನಾಗಿ ಮಾಡಿಕೊಂಡಂತಹ ಒಂದು ಜನಪರವಾದಂತಹ ಸಾಹಿತ್ಯ ಚಳುವಳಿಯಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇಲ್ಲಿವರೆಗೂ ಕೂಡ ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಪ್ರೇರಣೆಯನ್ನು, ಪ್ರಭಾವವನ್ನು ಬೀರಿದಂತಹ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನಾವು ಇಲ್ಲಿವರೆಗೂ ಕೂಡ ಗಮನಿಸ್ತಾ ಬಂದಿದ್ದೀವಿ. ಒಂದನೆಯದಾಗಿ ವಿಚಾರಧಾರೆಗಳು, ಎರಡನೆಯದಾಗಿ ವ್ಯಕ್ತಿ ಆಧಾರಿತ ಸಿದ್ಧಾಂತಗಳು, ಚಳುವಳಿಗಳು, ಮೂರನೇದಾಗಿ
ನಿರ್ಲಕ್ಷಿತ ಸಮುದಾಯಗಳಿಗೆ ಲಭ್ಯವಾದಂತಹ ಶಿಕ್ಷಣದ ಸವಲತ್ತುಗಳು ಮತ್ತು ಮೀಸಲಾತಿ ಕ್ರಮಗಳು. 4ನೇದಾಗಿ ಕರ್ನಾಟಕದಲ್ಲಿ ರೂಪುಗೊಂಡಂಥ ಬರಹಗಾರರ ಒಕ್ಕೂಟ. 5ನೇದಾಗಿ ರೈತ ಚಳುವಳಿ. 6ನೇದಾಗಿ ಜಾತಿ ವಿನಾಶ ಸಮ್ಮೇಳನಗಳು. ಇವೆಲ್ಲವೂ ಕೂಡ ದಲಿತ ಬಂಡಾಯ ಚಳುವಳಿಯ ಮೇಲೆ ಒಂದು ಸೈದ್ಧಾಂತಿಕ ರೀತಿಯಲ್ಲಿ ಈ ಚಳುವಳಿಗಳು ರೂಪುಗೊಳ್ಳಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಹಾಗೆಯೇ ಈ ಒಂದು ದಲಿತ ಸಾಹಿತ್ಯಿಕವಾಗಿ ಈ ಕನ್ನಡ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಪ್ರಭಾವವನ್ನು ಬೀರಿದಂತಹ ಸಾಹಿತ್ಯ ಚಳುವಳಿಗಳನ್ನೂ ಕೂಡ ನಾವು ಗಮನಿಸಿದ್ದೀವಿ. ಆ ಸಾಹಿತ್ಯಿಕ ಚಳುವಳಿಗಳು ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಬೀರಿದಂತಹ ಸಾಹಿತ್ಯಿಕ ಚಳುವಳಿಗಳು ಯಾವಪ್ಪ ಅಂತಂದರೆ, 1ನೇದಾಗಿ ಪಶ್ಚಿಮದ ಕಪ್ಪು ಕಾವ್ಯ, 2ನೇದಾಗಿ ಮಹಾರಾಷ್ಟ್ರದ ದಲಿತ ಪ್ಯಾಂಥರ್ಸ್ ಚಳುವಳಿ, 3ನೇದಾಗಿ ತೆಲುಗಿನ ದಿಗಂಬರ ಕಾವ್ಯದ ಧೋರಣೆಗಳು. ಇವೆಲ್ಲವೂ ಕೂಡ ಕನ್ನಡ ದಲಿತ ಬಂಡಾಯ ಕವಿಗಳನ್ನು ಪ್ರೇರೇಪಿಸಿರುವಂಥದ್ದನ್ನು ಅಥವಾ ಪ್ರಭಾವಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗೆ ಒಟ್ಟಾರೆಯಾಗಿ ಈ ದಲಿತ ಬಂಡಾಯ ಚಳುವಳಿಗಳು ಎಡಪಂಥೀಯ ನಿಲುವುಗಳನ್ನು ಮನೋಧೋರಣೆಯನ್ನಾಗಿ ಹೊಂದಿರತಕ್ಕಂಥ, ಪ್ರತಿಭಟನೆಯನ್ನೇ ತನ್ನ ಕೇಂದ್ರ ಕಾಳಜಿಯನ್ನಾಗಿ ಮಾಡಿಕೊಂಡಂಥ ಜನಪರವಾದ ಸಾಹಿತ್ಯಿಕ ಚಳುವಳಿಗಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ, ಮುಂದೆ ಈ ಒಂದು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ವೈಶಿಷ್ಟ್ಯಗಳು ಏನು ಅನ್ನುವಂಥದ್ದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ವೈಶಿಷ್ಟ್ಯಗಳು ಏನಪ್ಪ? ಈ ಒಂದು ಚಳುವಳಿಗಳಿಗೆ ಇರತಕ್ಕಂಥ ಒಂದು ವೈಶಿಷ್ಟ್ಯ ಏನು ಅಥವಾ ತನ್ನತನ ಏನು ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಈ ದಲಿತ ಬಂಡಾಯದ ಬರಹಗಳು ಅವು ಯಾವ ಪ್ರಕಾರದಲ್ಲಿಯೇ ಇರಲಿ, ಅವು ಎತ್ತರದ ದನಿಯಲ್ಲಿ ಪ್ರತಿಭಟನೆಯನ್ನು ದಾಖಲು ಮಾಡುತ್ತವೆ ಮತ್ತು ಈ ಸಾಹಿತ್ಯ ಪ್ರಕಾರಗಳಲ್ಲಿ ಅಬ್ಬರ ಮತ್ತು ಆಕ್ರೋಶ ಜಾಸ್ತಿ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇದು ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಅಥವಾ ಈ ಸಾಹಿತ್ಯ ಪ್ರಕಾರಗಳ ಒಂದು ವೈಶಿಷ್ಟ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಎತ್ತರದ ದನಿಯಲ್ಲಿ ಪ್ರತಿಭಟನೆಯನ್ನು ದಾಖಲು ಮಾಡುವಂಥದ್ದು ಮತ್ತು ಈ ದಲಿತ ಬಂಡಾಯ ಕಾವ್ಯದಲ್ಲಿ ಇನ್ನೊಂದು ನಾವು ಬಹಳ ಮುಖ್ಯವಾಗಿ ಕಾಣತಕ್ಕಂಥ ಅಂಶ ಏನಪ್ಪ ಅಂದರೆ ಅಬ್ಬರ ಮತ್ತು ಆಕ್ರೋಶ ಜಾಸ್ತಿ. ಹಾಗೆಯೇ ಈ ಭಾಷೆಯ ಬಳಕೆಯಲ್ಲಿ ಈ ಒಂದು ದಲಿತ ಬಂಡಾಯ ಸಾಹಿತಿಗಳಿಗೆ ಮತ್ತು ಸಾಹಿತ್ಯಕ್ಕೆ ಭಾಷೆಯ ಬಳಕೆಯಲ್ಲಿ ಹಿಡಿತವಿಲ್ಲ ಅನ್ನುವಂಥ ಒಂದು ಮಾತು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಇಕ್ರಲ ಒದಿರ್ಲ ಆ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ, ಇದು ಈ ಒಂದು ಸಾಹಿತ್ಯ ಪ್ರಕಾರಗಳ ಬರವಣಿಗೆಯ ವೈಶಿಷ್ಟ್ಯವಾಗಿದೆ ಅನ್ನುವಂಥ ಒಂದು ಅಂಶವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಮತ್ತು ಕೇಳ್ತಾ ಇರತಕ್ಕಂಥ ಒಂದು ಅಂಶವಾಗಿದೆ ಅನ್ನುವಂಥದ್ದು. ಇದು ಏನು ಇಕ್ರಲ ಒದಿರ್ಲ ಆ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ ಅನ್ನುವಂಥ ಈ ಮಾತು, ಇದು ಈ ದಲಿತ ಬಂಡಾಯ ಬರಹಗಳ ವೈಶಿಷ್ಟ್ಯತೆಯಾಗಿರುವಂತೆ ಅವುಗಳನ್ನು ಕುರಿತಂಥ ಒಂದು ಆಕ್ಷೇಪಣೆಯೂ ಕೂಡ ಆಗಿರುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಈ ದನಿ ಇಕ್ಕರ್ಲ ಒದಿರ್ಲ ಆ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ ಅನ್ನುವಂಥ ಈ ದನಿ ಈ ಸಾಹಿತ್ಯ ಪ್ರಕಾರಗಳಿಗೆ ಬಂದಿರಲಿಕ್ಕೆ ಕಾರಣ ಏನು? ಈ ದನಿ ಈ ರೀತಿಯಲ್ಲಿ ಇರಲಿಕ್ಕೆ ಕಾರಣ ಏನು? ಅದರ ಹಿಂದೆ ಇರುವಂತಹ ಚಾರಿತ್ರಿಕ ಒತ್ತಡಗಳು ಕಾರಣ ಆಗಿದವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಅಕ್ಷರಸ್ಥ ಮತ್ತು ಲಿಖಿತ ಸಾಹಿತ್ಯದ ಹಿನ್ನೆಲೆ ಇಲ್ಲದ ದಲಿತ ಶಿಕ್ಷಿತರು ಮೊದಲ ಬಾರಿಗೆ ಕಾವ್ಯಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ ಅವರಿಗೆ ಈ ಪಾರಂಪರಿಕವಾದಂತಹ ಕಾವ್ಯ ಸ್ವರೂಪದ ಆಯ್ಕೆಯನ್ನು ಅವರು ಮಾಡಿಕೊಳ್ಳಲಿಲ್ಲ ಅನ್ನುವಂಥದ್ದು. ಬದಲಾಗಿ ತಮ್ಮ ಮೇಲೆ ಸವರ್ಣೀಯರು ನಡೆಸುತ್ತಿರುವಂತಹ ಆ ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಅಪಮಾನಗಳ ಕ್ರೂರ ಬದುಕನ್ನು ಬಿಚ್ಚಿಡುವಂಥದ್ದು ಈ ದಲಿತ ಬರಹಗಾರರಿಗೆ ಬಹಳ ಮುಖ್ಯವಾಗಿತ್ತು. ಜೊತೆಗೆ ಅವುಗಳ ವಿರುದ್ಧ ಶೋಷಿತರನ್ನು, ಯಾವುದು ದಬ್ಬಾಳಿಕೆಯ ವಿರುದ್ಧ, ಅಸಮಾನತೆಯ ವಿರುದ್ಧ,
ಶೋಷಣೆಯ ವಿರುದ್ಧ ಶೋಷಿತರನ್ನು ಸಂಘಟಿಸಲು ಹಾಗೂ ಹೋರಾಡಲು ಕರೆ ಕೊಡುವಂಥದ್ದು ಇವರಿಗೆ ಮುಖ್ಯವಾಗಿತ್ತು. ಇದರ ಫಲವಾಗಿ ಕಾವ್ಯದ ಆಕೃತಿ ಒಮ್ಮೆಗೆ ಬದಲಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ನಾವು ಒಂದು ಅಂಶವನ್ನು ಗಮನಿಸಬೇಕು. ಪಾರಂಪರಿಕವಾದಂತಹ ಆ ಒಂದು ಕಾವ್ಯದ ಆಕೃತಿಯನ್ನು ಅವರು ಆಯ್ಕೆ ಮಾಡಿಕೊಳ್ಳಿಲ್ಲ. ಹಾಗಾಗಿ ಭಾಳ ಉದ್ದೇಶಪೂರ್ವಕವಾಗಿ ಆ ಪಾರಂಪರಿಕ ಕಾವ್ಯ ಸ್ವರೂಪವನ್ನು ತಿರಸ್ಕರಿಸಿ ಈ ಥರದ ಒಂದು ಪ್ರಕಾರವನ್ನು ತಮ್ಮ ಆಕ್ರೋಶವನ್ನು ಅಸಹನೆಯನ್ನು ವ್ಯಕ್ತಪಡಿಸಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದರ ಫಲವಾಗಿ ಕಾವ್ಯದ ಆಕೃತಿ ಒಮ್ಮೆಗೆ ಬದಲಾಗಿ ಹೋಗುತ್ತೆ. ಯಾವುದು ಸಾಹಿತ್ಯ ಆಗೋದಿಲ್ಲ, ಯಾವುದು ಕವಿತೆ ಆಗಲ್ಲ ಅಂತೇಳಿ ಹೇಳಲಾಗುತ್ತಿತ್ತೋ ಅದು ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯವಾಯಿತು, ಕವಿತೆಯಾಯಿತು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಎರಡನೆಯದಾಗಿ ಈ ದಲಿತ ಬಂಡಾಯ ಚಳವಳಿಗಳ ಅಥವಾ ಸಾಹಿತ್ಯ ಪ್ರಕಾರದ ಎರಡನೆಯ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನವ್ಯದ ಅತಿಬೌದ್ಧಿಕ ಹಾಗೂ ಅಂತರ್ಮುಖಿ ರಚನೆಗಳನ್ನು ತಿರಸ್ಕರಿಸಿದ ಬಂಡಾಯ ಒಂದು ಬಗೆಯ ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಎನ್ನುವಂತಹ ಒಂದು ಘೋಷಣಾತ್ಮಕ ನಿಲುವಿನಿಂದ ಬಹುಜನ ಸಮ್ಮುಖವಾದ ಬರಹಗಳನ್ನು ರೂಢಿಸಿಕೊಂಡಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಯಾವುದನ್ನು ನವ್ಯ ಸಾಹಿತ್ಯ ತಿರಸ್ಕರಿಸಿತ್ತು ಅಂದರೆ, ನವ್ಯದ ಅತಿಬೌದ್ಧಿಕ ಹಾಗೂ ಅಂತರ್ಮುಖಿ ರಚನೆಗಳನ್ನು ತಿರಸ್ಕರಿಸಿದ ಈ ದಲಿತ ಬಂಡಾಯ, ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಎನ್ನುವಂತಹ ಒಂದು ಘೋಷಣಾತ್ಮಕ ನಿಲುವಿನಿಂದ ಬಹುಜನ ಸಮ್ಮುಖವಾದ ಬರಹಗಳನ್ನು ರೂಢಿಸಿಕೊಂಡಿತು. ಇಲ್ಲಿ ಈ ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನುವಂಥ ಈ ದಲಿತ ಬಂಡಾಯ ಕಾವ್ಯದ ಒಂದು ಘೋಷಣಾತ್ಮಕ ವಾಕ್ಯ ಏನಿದೆಯಲ್ಲ, ಅದನ್ನು ಸ್ವಲ್ಪ ನಾವು ಗಮನಿಸೋದಾದರೆ, ದಲಿತ ಬಂಡಾಯ ಕಾವ್ಯ ಖಡ್ಗದ ಅರಿತವನ್ನು ಹೊಂದಿರಬೇಕು ಅನ್ನುವಂಥದ್ದು, ಅಥವಾ ಆ ದಲಿತ ಬಂಡಾಯ ಕಾವ್ಯ ಖಡ್ಗದ ಅರಿತದ ಅರಿವನ್ನು ಹೊಂದಿರಬೇಕು ಅನ್ನುವಂಥದ್ದು, ಇಲ್ಲ ಅದು ಖಡ್ಗವೇ ಆಗಬೇಕು ಅನ್ನುವಂತಹ, ಅಂದರೆ ಅದು ಹರಿತದ ಅರಿವನ್ನು, ಖಡ್ಗದ ಅರಿತದ ಅರಿವನ್ನು ಹೊಂದಿರಬೇಕು, ಇಲ್ಲ ಅದು ಖಡ್ಗವೇ ಆಗಬೇಕು. ಹೀಗೆ ಇಂತಹ ಒಂದು ಖಡ್ಗವಾಗಲಿ ಕಾವ್ಯ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅನ್ನುವಂಥ ಒಂದು ಘೋಷಣಾತ್ಮಕ ನಿಲುವಿನಿಂದ ಬಹುಜನ ಸಮ್ಮುಖವಾದ ಬರಹಗಳನ್ನು ಈ ದಲಿತ ಬಂಡಾಯ ಸಾಹಿತ್ಯ ರೂಢಿಸಿಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಎನ್ನುವಂಥದ್ದು. ಮೂರನೇದಾಗಿ ಈ ದಲಿತ ಬಂಡಾಯದ ಮತ್ತೊಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ನವ್ಯ ಕಾವ್ಯ ನಿರಾಕರಿಸಿದಂತಹ ಗೇಯತೆಯನ್ನು ಈ ದಲಿತ ಬಂಡಾಯ ತಾನು ಅಳವಡಿಸಿಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಯಾವುದನ್ನು ನವ್ಯ ಕಾವ್ಯ ನಿರಾಕರಿಸ್ತೋ ಆ ಗೇಯತೆಯನ್ನು ಈ ದಲಿತ ಬಂಡಾಯ ತಾನು ಅಳವಡಿಸಿಕೊಳ್ಳುವ ಮೂಲಕ ಈ ಯಾರಿಂದ ನವ್ಯ ಕಾವ್ಯ ಅಥವಾ ನವ್ಯ ಸಾಹಿತ್ಯ ಬಹುದೂರವಾಗಿತ್ತೋ ಅಂತಹ ಸಂದರ್ಭದಲ್ಲಿ ಆ ನವ್ಯ ಕಾವ್ಯ ಯಾರಿಂದ ದೂರವಾಗಿತ್ತೋ ಆ ಸಂದರ್ಭದಲ್ಲಿ ಅವರಿಗೆ ಹತ್ತಿರವಾಗುವಂಥ ಒಂದು ಪ್ರಯತ್ನವನ್ನು ಈ ದಲಿತ ಬಂಡಾಯ ಸಾಹಿತ್ಯ ಮಾಡ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅಂದರೆ ಈ ಏನು ನವ್ಯ ಕಾವ್ಯ ಅನ್ನುವಂಥದ್ದು ಅನಕ್ಷರಸ್ಥ ಜನಸಮುದಾಯದಿಂದ ತುಂಬ ದೂರವಾಗಿತ್ತು. ಇದು ಯಾವುದು ನವ್ಯ ಕಾವ್ಯ ಕೇವಲ ಬುದ್ಧಿಜೀವಿಗಳಿಗೆ ಮಾತ್ರ ಸೀಮಿತವಾಗಿತ್ತು, ನಗರ ಕೇಂದ್ರಿತವಾಗಿತ್ತು, ಜನಸಾಮಾನ್ಯರಿಂದ ದೂರವಾಗಿತ್ತು. ಕಾರಣ ಏನಪ್ಪ ಅಂತಂದರೆ ಆ ಗೇಯತೆಯನ್ನು ನಿರಾಕರಿಸಿದ್ದು. ನವ್ಯ ಆ ಗೇಯತೆಯನ್ನು, ಸಾಹಿತ್ಯದ ಗೇಯತೆಯನ್ನು ನಿರಾಕರಿಸಿತ್ತು. ಹೀಗೆ ನವ್ಯ ಕಾವ್ಯ ನಿರಾಕರಿಸಿದ ಗೇಯತೆಯನ್ನು ಬಂಡಾಯ, ದಲಿತ ಮತ್ತು ಬಂಡಾಯ ಸಾಹಿತ್ಯ ಪ್ರಕಾರಗಳು ತಾವು ಅಳವಡಿಸಿಕೊಳ್ಳುವ ಮೂಲಕ ಈ ಒಂದು ಅನಕ್ಷರಸ್ಥ ಜನಸಮುದಾಯಕ್ಕೆ ಸಾಮಾಜಿಕ ವಾಸ್ತವಗಳನ್ನು ಅರಿವು ಮಾಡಿಕೊಟ್ಟು
ಅವರಲ್ಲಿ ಒಂದು ಹೊಸ ಎಚ್ಚರವನ್ನು ಹುಟ್ಟಿಸುವ ಕೆಲಸವನ್ನು ಬಹಳ ಪ್ರಮುಖವಾಗಿ ಈ ದಲಿತ ಬಂಡಾಯ ಸಾಹಿತ್ಯ ಪ್ರಕಾರಗಳು ಮಾಡಿದವು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅನೇಕ ಈ ಜನಪ್ರಿಯವಾದಂತಹ ಒಂದು ಹಾಡುಗಳ ಮೂಲಕ, ಉದಾಹರಣೆಗೆ ಕಟ್ಟುತ್ತೇವ ನಾವು ಅನ್ನುವಂಥ ಒಂದು ರಚನೆ ಇರಬಹುದು, ದಲಿತರು ಬಂದರು ದಾರಿ ಬಿಡಿ ಅನ್ನುವಂಥ ರಚನೆ ಇರಬಹುದು, ನನ್ನ ಜನಗಳು ಹಾಡಿನ ಒಂದು ಕವಿತೆಯಾಗಿರ್ಬೋದು. ಹೀಗೆ ಈ ಕವಿತೆಗಳ ಮೂಲಕ ಒಂದು ಅನಕ್ಷರಸ್ಥ ಜನಸಮುದಾಯದಲ್ಲೂ ಕೂಡ ಒಂದು ಸಾಮಾಜಿಕ ಅರಿವನ್ನು, ಎಚ್ಚರವನ್ನು ಉಂಟು ಮಾಡುವಂಥ ಕೆಲಸವನ್ನು ಈ ದಲಿತ ಬಂಡಾಯ ಸಾಹಿತ್ಯ ಮಾಡಿತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಾಲ್ಕನೆಯದಾಗಿ ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಮತ್ತೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಬಹುಸಂಖ್ಯಾತ ಮಹಿಳೆಯರು ಸಾಹಿತ್ಯ ಲೋಕವನ್ನು ಪ್ರವೇಶಿಸುವಂತೆ ಮಾಡಿತು. ನೋಡಿ, ಇಲ್ಲಿವರೆಗೂ ಕೂಡ ನಾವು ನವೋದಯದಲ್ಲಾಗಲಿ, ನವ್ಯದಲ್ಲಾಗಲಿ, ನವೋದಯ ಪೂರ್ವದಲ್ಲಾಗಲಿ ಒಂದು ಈ ಸೃಜನಶೀಲ ಕ್ಷೇತ್ರದಲ್ಲಿ ಮಹಿಳೆಯರ ಒಂದು ಹಾಜರಿಯನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಬಹುಸಂಖ್ಯಾತ ಮಹಿಳೆಯರು ಸಾಹಿತ್ಯ ಲೋಕವನ್ನು ಪ್ರವೇಶಿಸುವ ನಿಟ್ಟಿನಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯ ಒಂದು ದೊಡ್ಡ ಪ್ರಭಾವವನ್ನು ಬೀರ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಬಹುಸಂಖ್ಯಾತ ಮಹಿಳೆಯರು ಸಾಹಿತ್ಯ ಲೋಕವನ್ನು ಪ್ರವೇಶಿಸುವಂತೆ ಮಾಡಿದ್ದೂ ಕೂಡ ಈ ದಲಿತ ಬಂಡಾಯ ಸಾಹಿತ್ಯದ ಒಂದು ವೈಶಿಷ್ಟ್ಯತೆಯಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದರ್ಥದಲ್ಲಿ ಈ ದೇಶದ ಮಹಿಳೆಯರೂ ಕೂಡ ದಲಿತರೇ ಆಗಿದ್ದರು ಅನ್ನುವಂಥದ್ದು. ಆದ ಕಾರಣ ದಲಿತ ಬಂಡಾಯ ಚಳವಳಿ ತಂದುಕೊಟ್ಟಂಥ ಈ ಒಂದು ಹೊಸ ಎಚ್ಚರದ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ಮೂಡಿಸುವಲ್ಲಿ ಮಹಿಳೆಯರು ಕೂಡ ಮುಂದಾದರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆಯೇ ಈ ದಲಿತ ಬಂಡಾಯ ಸಾಹಿತ್ಯದ ಮತ್ತೊಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಮುಸ್ಲಿಂ ಜನಾಂಗದ ಹಲವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪಟ್ಟಭದ್ರ ಹಿತಾಸಕ್ತಿಗಳ ಶೋಷಣೆಯನ್ನು ಈ ಚಳುವಳಿಯ ಚೌಕಟ್ಟಿನಲ್ಲಿಯೇ ತಮ್ಮ ಬರಹಗಳ ಮೂಲಕ ದಾಖಲು ಮಾಡಿದರು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಒಂದು ಬಹುಸಂಖ್ಯಾತ ಮಹಿಳೆಯರು, ಈಗಾಗಲೇ ನಾನು ಈ ಮೊದಲ ಒಂದು ಭಾಗದಲ್ಲಿ ಹೇಳಿರುವ ಹಾಗೆ ಅನೇಕ ಮಹಿಳೆಯರು ಈ ಒಂದು ಮೊಟ್ಟ ಮೊದಲ ಬಾರಿಗೆ ಈ ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿದರು ಅನ್ನುವಂಥದ್ದು. ಅಲ್ಲಿ ಶಶಿಕಲಾ ಅವರು, BT ಲಲಿತಾ ನಾಯಕ್, ಸಾವುಷಾ, ಹೀಗೆ ಅನೇಕರನ್ನು ನಾವು ಹೆಸರಿಸ್ತಾ ಹೋಗ್ಬೋದು. ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಂ ಜನಾಂಗದ ಹಲವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸಾಹಿತ್ಯ ಲೋಕವನ್ನು ಪ್ರವೇಶಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಜೊತೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಆ ಮುಸ್ಲಿಂ ಜನಾಂಗದ ಹಲವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಧಾರ್ಮಿಕ ಸಾಂಸ್ಕೃತಿಕ ಪಟ್ಟಭದ್ರ ಹಿತಾಸಕ್ತಿಗಳ ಶೋಷಣೆಯನ್ನು ಈ ಚಳುವಳಿಯ ಚೌಕಟ್ಟಿನಲ್ಲಿ ತಮ್ಮ ಬರಹಗಳ ಮೂಲಕ ದಾಖಲು ಮಾಡಿದ ಒಂದು ಅಂಶ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥ ಒಂದು ಅಂಶವಾಗಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ರಂಜಾನ್ ದರ್ಗಾ ಅವರನ್ನು, ಸಾರಾ ಅಬೂಬ್ಕರ್ ಅವರನ್ನು, ಬಾನು ಮುಷ್ತಾಕ್, ಫಕೀರ್ ಅಹಮದ್ ಕಟ್ಪಾಡಿ, ಬೋಳುವಾರ್ ಮೊಹಮ್ಮದ್ ಕುಯಿ, ರಂಜಾನ್ ದರ್ಗಾ, ಹೀಗೆ ಅನೇಕರನ್ನು ಇಲ್ಲಿ ಹೆಸರಿಸಬಹುದಾಗಿದೆ ಅನ್ನುವಂಥದ್ದು. ಮತ್ತು ಆರನೆಯದಾಗಿ ಈ ದಲಿತ ಬಂಡಾಯ ಚಳುವಳಿಯ ಇನ್ನೊಂದು ವೈಶಿಷ್ಟ್ಯತೆ ಅಥವಾ ಮತ್ತೊಂದು ಕೊಡುಗೆ ಏನಪ್ಪ ಅಂತಂದರೆ, ನಿಜವಾದ ದಲಿತ ಹಾಗೂ ಶೋಷಿತ ಈ ಒಂದು ಸಾಹಿತ್ಯದ ಜಗತ್ತು ತನಗೆ ತಾನೇ ನೇರವಾಗಿ ತನ್ನ ವಾಸ್ತವಗಳೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಅಭಿವ್ಯಕ್ತವಾಗಿದ್ದು ಮೊಟ್ಟ ಮೊದಲ ಬಾರಿಗೆ ಈ ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ನಿಜವಾದ ದಲಿತ ಹಾಗೂ ಶೋಷಿತ
ಮೊಟ್ಟ ಮೊದಲ ಬಾರಿಗೆ ತಾನೇ ನೇರವಾಗಿ ತನ್ನ ಎಲ್ಲ ವಾಸ್ತವಗಳೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಅವನು ಅಭಿವ್ಯಕ್ತವಾಗಲಿಕ್ಕೆ ಕಾರಣವಾಗಿದ್ದು ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದಲಿತರಲ್ಲದವರು, ಶೋಷಿತರಲ್ಲದವರು ನಿಜವಾದ ದಲಿತರ ಹಾಗೂ ಶೋಷಿತರ ಬದುಕನ್ನು ಕುರಿತು ಬರೆಯೋದಕ್ಕೂ, ಆಯಾ ಅನುಭವಕ್ಕೆ ಒಳಗಾದವರೇ ತಮ್ಮನ್ನು ತಾವು ಕುರಿತು ಬರೆದುಕೊಳ್ಳೋದಕ್ಕೂ ಒಂದು ಬಹಳ ದೊಡ್ಡ ವ್ಯತ್ಯಾಸ ಕಂಡುಬರುತ್ತೆ. ದಲಿತರು, ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಬರೆದುಕೊಂಡಾಗ ಅದಕ್ಕೆ ಒಂದು ಮಹತ್ವ ಬರುತ್ತೆ, ಅದಕ್ಕೆ ಒಂದು ನೈಜತೆ ಬರುತ್ತೆ. ಈ ಸಂದರ್ಭದಲ್ಲಿ ಹುಟ್ಟಿಕೊಳ್ಳುವಂತಹ ಆ ಒಂದು ಹೊಸ ಭಾಷೆಯ ನುಡಿಗಟ್ಟು ಹಾಗೂ ಲಯಗಳು ವಿಶೇಷ ರೀತಿಯಾಗಿರ್ತವೆ ಅನ್ನುವಂಥದ್ದು ಇದಕ್ಕೆ ನಾವು ಮುಖ್ಯವಾಗಿ ಮಹಾದೇವರ ಮತ್ತು ಸಿದ್ಧಲಿಂಗಯ್ಯನವರ ರಚನೆಗಳನ್ನು ನಾವು ಈ ನಿಟ್ಟಿನಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಸೊ ಹೀಗೆ ಈ ತನ್ನದೇ ಆದಂಥ ಅನೇಕ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರತಕ್ಕಂಥ ಈ ದಲಿತ ಬಂಡಾಯ ಸಾಹಿತ್ಯ, ಈ ಚಳುವಳಿ ಇಲ್ಲಿಗೆ ಪ್ರಾರಂಭವಾಗಿ ಹೀಗೆ ಸುಮಾರು 5 ದಶಕಗಳು ಆಗಿ ಹೋಗಿದ್ದಾವೆ. ಈಗ ದಲಿತ ಬಂಡಾಯ ಸಾಹಿತ್ಯವು ಕೂಡ ಒಂದು ಸಿದ್ಧಾಂತವಾಗಿ ಕನ್ನಡ ಸಾಹಿತ್ಯದ ಹಾಗೂ ಸಾಹಿತಿಗಳ ಮೇಲೆ ಮಾಡಿರುವಂತಹ ಒಂದು ಪರಿಣಾಮ ತುಂಬ ಗಾಢವಾಗಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಬರೆಯುತ್ತಿರುವಂತಹ ಹಲವಾರು ಸಾಹಿತ್ಯ ಚಳುವಳಿಗಳ ಮೂಲಕ ಹಾದು ಬಂದಿರುವ ಎಲ್ಲ ಸಾಹಿತಿಗಳಲ್ಲಿಯೂ ಕೂಡ ನಾವು ಕಾಣುತ್ತಿರುವಂತಹ ಒಂದು ಸಾಮಾಜಿಕ ಕಳಕಳಿಗಳು, ದಲಿತ ಬಂಡಾಯ ಚಳುವಳಿಗಳ ಪರಿಣಾಮ ಅನ್ನುವಂಥ ಮಾತನ್ನು ನಾವು ಹೇಳಿದರೆ ಬಹುಶಃ ಉತ್ಪ್ರೇಕ್ಷೆ ಆಗಲ್ಲ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕೊನೆಯದಾಗಿ ಈ ಒಂದು ದಲಿತ ಬಂಡಾಯ ಸಾಹಿತ್ಯ ಪ್ರಕಾರವನ್ನು ಕುರಿತಂತೆ ನಾವು ಪರಿಭಾವಿಸೋದಾದರೆ ಏನು ಆ ಒಂದು ದಲಿತ ಬಂಡಾಯ ಸಾಹಿತ್ಯದ ಒಂದು ಆಶಯವನ್ನು ಕುರಿತ ಒಂದು ಕೊನೆಯ ಮಾತನ್ನು ನಾವು ಹೇಳೋದಾದರೆ, ಇಲ್ಲಿ ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ಹೊಸ ನಾಡ ಕಟ್ಟುತ್ತೇವ. ಇದು ದಲಿತ ಬಂಡಾಯ ಸಾಹಿತ್ಯದ ಬಹಳ ದೊಡ್ಡ ಆಶಯವಾಗಿರತಕ್ಕಂಥದ್ದು. ಈ ಆಶಯ ಸಾಕಾರಗೊಳ್ಳಬೇಕು ಅನ್ನುವಂಥದ್ದೇ ಇಡೀ ಸಮಸ್ತ ಕನ್ನಡಿಗರ ಆಶಯವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳು ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೀವಿ. ಇಲ್ಲಿವರೆಗೂ ಕೂಡ ಈ 2 ಭಾಗಗಳಲ್ಲಿ ದಲಿತ ಬಂಡಾಯ ಸಾಹಿತ್ಯ ಭಾಗ 1ರಲ್ಲಿ ನಾನು ದಲಿತ ಬಂಡಾಯ ಸಾಹಿತ್ಯದ ಸ್ವರೂಪ, ಹುಟ್ಟು, ಬೆಳವಣಿಗೆ ಹಾಗೂ ಆ ಒಂದು ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮಧ್ಯೆ ಇರತಕ್ಕಂಥ ಒಂದು ತಾತ್ವಿಕ ಭಿನ್ನತೆಯನ್ನು ಕುರಿತು ದಲಿತ ಸಾಹಿತ್ಯ ಹಾಗೆಯೇ ಬಂಡಾಯ ಸಾಹಿತ್ಯದ ಆ ಒಂದು ತಾತ್ವಿಕ ಚೌಕಟ್ಟನ್ನು ಕುರಿತು ನಿರೂಪಿಸಿದ್ದೀವಿ. ಹಾಗೆಯೇ ಆ ದಲಿತ ಬಂಡಾಯ ಸಾಹಿತ್ಯದ ಸಂಕ್ಷಿಪ್ತ ಪರಿಚಯವನ್ನು ಭಾಗ 1ರಲ್ಲಿ ಮಾಡಿಕೊಂಡಿದ್ದೀವಿ. ಈ ಭಾಗ 2ರಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗಳ ಮೇಲೆ ಪ್ರಭಾವವನ್ನು ಬೀರಿದಂಥ ಅಂಶಗಳನ್ನು ಕುರಿತು ನಾವು ಗಮನಿಸಿದ್ದೀವಿ. ಹಾಗೆಯೇ ಈ ದಲಿತ ಬಂಡಾಯ ಸಾಹಿತ್ಯದ ವೈಶಿಷ್ಟ್ಯಗಳನ್ನು ಕುರಿತು ಇಲ್ಲಿವರೆಗೂ ಕೂಡ ನಾವು ಪರಿಭಾವಿಸಿದ್ದೀವಿ. ಸೊ ಇಲ್ಲಿಗೆ ಈ ದಲಿತ ಬಂಡಾಯ ಸಾಹಿತ್ಯದ ಬಗ್ಗೆ ಇಷ್ಟು ಅಂಶಗಳು ಸಾಕು ಅನಿಸುತ್ತೆ. ಇವುಗಳ ಆಚೆ ಇನ್ನೂ ಕೂಡ ಓದುಗರು ಹೆಚ್ಚಿನ ಅಂಶಗಳನ್ನು ತಮ್ಮ ಓದಿನ ಮೂಲಕ ವಿಸ್ತರಿಸಿಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಲಿತ ಬಂಡಾಯ ಸಾಹಿತ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು.